ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮನುಷ್ಯನ ಜೀವನ ಅತಿ ಮುಖ್ಯವಾಗಿ ನಾವು ಮನುಷ್ಯ ಮಾನವನಾಗಿ ಹುಟ್ಟಿ ಮಾನವನಾಗಿ ಬದುಕಿ ಮಾನವನಾಗಿ ಸಾಯುವುದಕ್ಕಿಂತ ಮನುಷ್ಯನಾಗಿ ಹುಟ್ಟಿ ದೇವ ಮಾನವನಾಗಿ ನಾವು ಬದುಕುವುದು ತುಂಬ ಒಳ್ಳೆಯದು. ಯಾಕೆಂದ್ರೆ ಇವತ್ತು ನಮಗೆ ಪರಮಾತ್ಮನನ್ನ ಕಾಣಬೇಕು ಅಂದ್ರೆ ಒಂದು ಹಂಬಲ ಅನ್ನೋದು ಇರ್ಬೇಕು. ಪ್ರತಿಯೊಬ್ಬರಿಗೂ ಹಂಬಲ ಇದ್ರೆ ನಾವು ಏನು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಹಂಬಲ ಇಲ್ಲದೆ ಇದ್ರೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಒಂದ್ ಕಡೆ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯರು ಪರಮಾತ್ಮನನ್ನ ಕಾಣ್ಬೇಕು ಅಂದ್ರೆ ಶರಣಾಗತಿ ಮತ್ತು ಶ್ರದ್ಧೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಕನ ಒಂದು ವಚನದಲ್ಲಿ, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದಡೆ ಮಾಡು, ನೀ ಹಾಡಿದಲ್ಲದೆ ಸೈರಿಸಲಾರೇನಯ್ಯ, ಅಯ್ಯ ನೀ ಹೊಲಿದಡೆ ಹೊಲಿ, ಹೊಲಿಯದಿದ್ದಡೆ ಮಾಡು, ನಾನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೇನಯ್ಯ, ಅಯ್ಯ ನೀ ಮೆಚ್ಚಿದರೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು, ನಾನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ, ಅಯ್ಯ ನೀ ನೋಡಿದಡೆ ನೋಡು, ನೋಡದಿದ್ದಡೆ ಮಾಡು, ನಾನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯ, ಚೆನ್ನಮಲ್ಲಿಕಾರ್ಜುನಯ್ಯ ನಾನಿಮ್ಮ ಪೂಜಿಸಿ ಹರುಷದಲ್ಲಿ ಹೋಲಾಡುವೆನಯ್ಯ ಅಂತ ಹೇಳ್ತಾರೆ. ಅಕ್ಕನ ಅಂದ್ರೆ ನಾವಿವತ್ತು ಪರಮಾತ್ಮನ ಒಂದು ಜ್ಞಾನವನ್ನ ತಿಳಿದುಕೋಬೇಕು ಅಂತಂದ್ರೆ, ಪರಮಾತ್ಮನ ಒಂದು ಚಿಂತನೆಯನ್ನ ಮಾಡಬೇಕು ಅಂತಂದ್ರೆ, ಯಾವುದೇ ಒಂದು ಮನಸ್ಸಿನಲ್ಲಿ ಆಸೆ ಆಮಿಷವನ್ನ ಇಟ್ಟುಕೊಳ್ಳದೆ ನಿಸ್ವಾರ್ಥವಾಗಿ ನಾವು ಪರಮಾತ್ಮನನ್ನ ಧ್ಯಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಪೂಜೆಯನ್ನ ಮಾಡುವ ಉದ್ದೇಶ ಇರ್ಬೋದು, ನಾವು ಒಳ್ಳೆಯ ಕೆಲಸವನ್ನ ಮಾಡುವ ಉದ್ದೇಶ ಇದ್ದಾಗ ಅದ್ರ ಹಿಂದೆ ಯಾವುದೇ ಸ್ವಾರ್ಥ ಇರಬಾರ್ದು. ನಿಸ್ವಾರ್ಥತೆಯಿಂದ ನನ್ನ ಗುರಿ ಏನಪ್ಪಾ ಅಂದ್ರೆ ಒಳ್ಳೆಯದನ್ನ ಮಾಡ್ಬೇಕು ಅಂತಂದ್ರೆ, ಮಾಡೋದು ಒಳ್ಳೇದು, ಇದರಿಂದ ನನಗೆ ಪುಣ್ಯ ಸಿಗುತ್ತೆ ಅಂತ ಮಾಡೋದಾಗ್ಲಿ, ಇದನ್ ಮಾಡಿದ್ರೆ ನಂಗೆ ಪಾಪವ ಬರುತ್ತೆ ಅಂತ ಹೇಳೋದಾಗ್ಲಿ ಯಾವುದೂ ಇಲ್ಲ. ಪುಣ್ಯನೂ ನಾವು ಬಯಸ್ಬಾರ್ದು, ಪಾಪವನ್ನೂ ಬಯಸ್ಬಾರ್ದು. ನಮಗೆ ಒಳ್ಳೆಯ ಕಾಯಕವನ್ನ ಮಾಡ್ಬೇಕು ಅಂತಂದ್ರೆ, ಪರಮಾತ್ಮ ನನಗೆ ಈ ಕೊಟ್ಟಿರುವಂತಹ ಕಾಯಕದಲ್ಲಿ ಯಾವುದೇ ಒಂದು ಸ್ವಾರ್ಥವಿಲ್ಲದೆ ನಿಷ್ಕಲ್ಮಶವಾಗಿ ನಾನು ಮಾಡುವ ಮನಸ್ಸನ್ನ ನಾವು ಇಟ್ಕೊಂಡು ಮಾಡ್ತಾ ಹೋಗ್ಬೇಕಂದ್ರೆ, ದೇವರ ಸಾನ್ನಿಧ್ಯವನ್ನ ನಾವು ಸೇರಿಸ್ಕೋಬೇಕು ಅಂದ್ರೆ ಕೆಲವರು ಇರ್ತಾರೆ. ಹೇಗಪ್ಪ ಅಂತಂದ್ರೆ, ಪರಮಾತ್ಮನಲ್ಲಿ ಹರಕೆಯನ್ನ ಹೊತ್ಕೊಂಡಿರ್ತಾರೆ. ಏನು ಅಂದ್ರೆ, ಪರಮಾತ್ಮ ನೀನ್ ನನಗೆ ಇಷ್ಟು ನನ್ನ ಮಕ್ಕಳಿಗೆ ಮದ್ವೆಯನ್ನ ಮಾಡಿದ್ರೆ ನಾನು ನಿಮಗೆ ಏನ್ ಮಾಡ್ತೀನಿ, ಹಣವನ್ನ ಕೊಡ್ತೀನಿ, ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ, ನಿನಗೆ ಪೂಜೆಯನ್ನ ಮಾಡ್ತಾ ಇರ್ತೀನಿ ಅಂತ ನಾವು ಏನ್ ಮಾಡ್ತೀವಿ, ಹರಕೆಯನ್ನ ಹೊತ್ಕೊಂಡು ಪೂಜೆಯನ್ನ ಮಾಡ್ತಾ ಇರ್ತೀವಿ. ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ತಾರೆ, ಇದು ಈ ತರ ಪೂಜೆಯನ್ನ ನಾವು ಮಾಡಿದ್ರೆ ಅದು ಒಳ್ಳೇದಲ್ಲ. ಅಂದ್ರೆ ಪರಮಾತ್ಮ ನೀನ್ ಕೇಳಿಸ್ಕೊಂಡ್ರೆ ಕೇಳು, ಬಿಟ್ರೆ ಬಿಡು, ನಾನಿನ್ನ ಪೂಜಿಸದಲ್ಲದೆ ಸೈರಿಸಲಾರೆನಯ್ಯ ಅಂತ. ಅಂದ್ರೆ ನಾವು ಪರಮಾತ್ಮ ಬೇಕು ಅಂತ ನಾವು ಬಯಸಿದಾಗ ಯಾವುದೇ ವಸ್ತುಗಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಯಾವುದಕ್ಕೂ ಒಳಗಾಗದೆ ನಿರ್ಮಲ ಅಂತಃಕರಣದಿಂದ ನನ್ನ ಮನಸ್ಸನ್ನ ಶುದ್ಧವಾಗಿ ಮಾಡಿಕೊಂಡು ಪರಮಾತ್ಮನನ್ನ ಸೇರುವುದು ಒಂದೇ ನಮ್ಮ ಗುರಿಯಾಗಿರ್ಬೇಕೆ ಹೊರತು ಇನ್ನು ಯಾವ ಲೌಕಿಕದಲ್ಲಿರ್ತಕ್ಕಂತಹ ವ್ಯಕ್ತಿ ಆಗಿರ್ಲಿ, ವಸ್ತು ಆಗಿರ್ಲಿ, ಕೀರ್ತಿ ಆಗಿರ್ಲಿ, ಇದು ಯಾವುದನ್ನೂ ನಾವು ಬಯಸಬಾರ್ದು ಅಂತ ಹೇಳ್ತಾರೆ. ಅಕ್ಕನ ಗುರಿ ಹೇಗಪ್ಪ ಅಂತಂದ್ರೆ, ಚನ್ನಮಲ್ಲಿಕಾರ್ಜುನ ನಾನಿನ್ನ ಪೂಜಿಸಿ ಹರುಷದಲ್ಲಿ ಓಲಾಡುವೆನಯ್ಯ ಅಂತ ಹೇಳ್ತಾರೆ. ಪರಮಾತ್ಮ ನಾನು ನಿನ್ನ ಪೂಜಿಸೋದು ಯಾವ ಉದ್ದೇಶ ಅಂತ ಹೇಳಿದ್ರೆ, ನಾನು ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಮಹಾಗಣವನ್ನರಿಯರು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಕ್ಕನ ಈ ಒಂದು ವಚನದಲ್ಲಿ ನೋಡಿದಾಗ ನಾವು ಪ್ರತಿಯೊಬ್ರು ಅಷ್ಟೇ, ಹಗಲು 4 ಜಾವ ಅಶನಕ್ಕೆ
ಕುದಿವರು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಚಿಂತೆ ಯಾವಾಗ್ಲೂ ಊಟದ ಕಡೆಗೆ ಇರುತ್ತೆ, ಇಲ್ಲ ಬಟ್ಟೆ ಕಡೆಗೆ ಇರುತ್ತೆ. ಈ ರೀತಿಯಾಗಿ ಇರುವ ಒಂದು 24 ದಿನದಲ್ಲಿ 24 ಗಂಟೆಯಲ್ಲಿ ನಾವು ಯಾವುದ್ಯಾವ್ದನ್ನೋ ನಮ್ಮ ದೇಹಕ್ಕಾಗಿ, ಮನಸ್ಸಿಗಾಗಿ ನಾವು ಚಿಂತೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು ಅಂತ ಹೇಳ್ತಾರೆ. ಅಂದ್ರೆ ಇರುವಂತಹ ಸಮಯದಲ್ಲಿ ವ್ಯಸನ, ಸುಮ್ಮನೆ ಇಲ್ಲದನ್ನ ಚಿಂತೆ ಮಾಡ್ಬಿಟ್ಟು ನಾವು ಊಹೆಯನ್ನ ಮಾಡ್ಕೊಂಡು ಚಿಂತೆಯನ್ನ ಮಾಡಿ ನಮ್ಮ ಮನಸ್ಸನ್ನ ಚಿಂತೆಯ ಕಡೆಗೆ ಹರಿಸ್ತಾ ಇರ್ತೀವಿ. ಹೀಗೆ ಹರಿಸ್ತಾ ಹರಿಸ್ತಾ ನಮ್ಮ ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಅಗಸ ಏನ್ ಮಾಡ್ತಾ ಇರ್ತಾನೆ, ಬಟ್ಟೆಯನ್ನ ಒಗಿಲಿಕ್ಕೆ ಕೆರೆಯಲ್ಲಿ ನಿಂತು ಬಟ್ಟೆಯನ್ನ ಒಗಿತಾ ಇರ್ತಾನೆ. ಆಗ ಅವನಿಗೆ ಬಾಯಾರಿಕೆ ಆದ್ರೆ ಅಲ್ಲೇ ಇರುತ್ತೆ ನೀರು, ಕುಡಿಬೇಕು ಅನ್ನುವ ಜ್ಞಾನ ಸಹ ಇರೋದಿಲ್ಲ. ಯಾಕೆ? ಬಾಯಾರಿ ಅವನು ಸಾಯ್ತಾ ಇರ್ತಾನೆ. ಅಯ್ಯೋ ನಂಗ್ ಬಾಯಿ ಒಣಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಬಾಯಿ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀರಿಲ್ಲ, ನೀರಿಲ್ಲ ಅಂತ ಹೇಳ್ಬಿಟ್ಟು ಅವನು ಸಾಯ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ನಮ್ಮೊಳಗೆ ಇರುವಂತಹ ಮಹಾಗಣವನ್ನರಿಯದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಮಹಾಗಣವನ್ನರಿಯದೆ ಹೋಗ್ತಾ ಇದೀವಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಈ ಮಹಾಗಣ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಇದು ಪರಮಾತ್ಮ. ಪರಮಾತ್ಮ ನಮ್ಮ ಒಳಗಡೆನೆ. ಈ ಜಗತ್ತಿನಲ್ಲಿ ನಾವೆಲ್ಲರೂ ಸಹ ಪರಮಾತ್ಮನ ಒಂದು ದಿವ್ಯ ಚೇತನ. ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ನಮ್ಮೊಳಗಡೆ ಇರುವಂತಹ ಚೇತನ ಹೇಗಿದೆಯಪ್ಪ ಅಂತಂದ್ರೆ, ಉದಕದೊಳಗೆ ಬಯಚಿಟ್ಟ ಬಯಕೆಯ ಕಿಚ್ಚಿ ನಿಂತಿದ್ದಿತ್ತು, ಸಸಿಯೊಳಗಣ ಸಸಿಯೊಳಗಣ ರುಚಿಯಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ನಮ್ಮ ಒಳಗಡೆ ಹೇಗಿದೆ ಅಂದ್ರೆ ಆತ್ಮಶಕ್ತಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ದೇಹದಲ್ಲಿಯೂ ಅಂತರ್ಗತವಾಗಿರ್ತಕ್ಕಂತಹ ಆತ್ಮಶಕ್ತಿಯನ್ನ ನಾವು ಜಾಗೃತಿಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಆ ಒಂದು ದಿವ್ಯ ಚೇತನವನ್ನ ನಾವು ಜಾಗೃತಿ ಮಾಡ್ಕೋಬೇಕು ಅಂದ್ರೆ ಸಾಧನೆಯನ್ನ ಮಾಡ್ಬೇಕು. ಆ ಒಂದು ಆತ್ಮಶಕ್ತಿಯನ್ನ ನಾವು ಜಾಗೃತಿ ಮಾಡದೆ ನಾವು ಬಹಿರಂಗದಲ್ಲಿ ಹುಡುಕ್ತಾ ಇದೀವಿ. ಪರಮಾತ್ಮನನ್ನ ಬಹಿರಂಗದಲ್ಲಿ ಹುಡುಕ್ತಾ ಹೋಗ್ತೀವಿ ಎಲ್ಲೋ ಬೆಟ್ಟಗಳಲ್ಲಿ. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗುರಿಯ ಮೆಟ್ಟಿ ಕೂಗಿದಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅಲ್ಲಿ ಬೆಟ್ಟದಲ್ಲಿದ್ದಾನೆ, ಗುಡಿಯಲ್ಲಿದ್ದಾನೆ, ನೀರಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲಾ ಕಡೆಗೂ ಹುಡುಕ್ತಾ ಹುಡುಕ್ತಾ ನಮ್ಮ ಆಯುಷ್ಯವನ್ನ ನಾವು ಕಳೀತಾ ಹೋಗ್ತೀವಿ. ಅದಕ್ಕಿಂತನೂ ಅಕ್ಕ ಮಹಾದೇವಿ ತಾಯಿ ಅವರು ಹೇಳೋದೇನಪ್ಪಾ ಅಂದ್ರೆ, ನಮ್ಮೊಳಗಿದ್ದ ಮಹಾಗಣವ ಯಾರೂ ಅರಿಯಬಾರದು ಅಂತ ಹೇಳಿದ್ರೆ, ನಮ್ಮೊಳಗಿರ್ತಕ್ಕಂತಹ ಮಹಾ ಆ ಒಂದು ಪರಮಾತ್ಮನ ಚೈತನ್ಯ ಶಕ್ತಿಯನ್ನ ನಮಗೆ ನಾವು ಅರಿಬೇಕು. ಇಂತಹ ಚೈತನ್ಯ ಶಕ್ತಿಯನ್ನ ನಾವು ಅರಿಬೇಕಪ್ಪ ಅಂದ್ರೆ ಅದಕ್ಕೆ ಇರುವಂತಹ ಮಾರ್ಗ ಶಿವಯೋಗ. ಶರಣರು ಕೊಟ್ಟಂತಹ ಶಿವಯೋಗವನ್ನ ನಾವು ಮಾಡ್ತಾ ಮಾಡ್ತಾ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿ ಜಾಗೃತಿಯಾಗುತ್ತೆ. ಆ ಒಂದು ಪರಮಾತ್ಮನ ಚೇತನವಾದಂತಹ ಆತ್ಮವನ್ನ ನಾವು ಅರಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಆತ್ಮವನ್ನ ನಾವು ಅರಿಯುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.